ನಮಸ್ಕಾರ ಸ್ನೇಹಿತರೆ, ನಾನು ಪುಷ್ಪ. ಸ್ನೇಹಿತರೆ, ನಾವು ದಿನನಿತ್ಯ ಬಳಸುವಂತಹ ವಸ್ತುಗಳನ್ನು ವೇಸ್ಟ್ ಅಂತ ಹೇಳಿ ಬಿಸಾಕೋ ವಸ್ತುಗಳನ್ನು ನಾವು ಯೂಸ್ ಆಗುವ ರೀತಿಯಲ್ಲಿ ಹೇಗೆ ಬಳಸ್ಕೊಳ್ಬಹುದು, ಇದರಿಂದ ನಮಗೆ ಸಮಯ ಮತ್ತು ಹಣದ ಉಳಿತಾಯ ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋರು ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಷನ್ ಮೊದಲು ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಹಾಗಿದ್ದು ವಿಡಿಯೋವನ್ನು ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಇಲ್ಲಿ ನಾನೊಂದು ಬ್ಯಾಗನ್ನು ತೆಗೆದುಕೊಂಡಿದ್ದೀನಿ. ಈ ಬ್ಯಾಗ್ ನಿಮಗೆ ಸಾಮಾನ್ಯವಾಗಿ ನೀವು ಬಟ್ಟೆಗಳನ್ನು ಶಾಪಿಂಗ್ ಮಾಡಿದಾಗ ಈ ಬ್ಯಾಗ್ ನಿಮಗೆ ಸಿಗುತ್ತೆ. ಈ ಶಾಪಿಂಗ್ ಮಾಡಿ ತಂದಂತಹ ಬ್ಯಾಗನ್ನು ನೀವು ಎಲ್ಲಂದರಲ್ಲಿ ಬಿಸಾಕಿ ಮತ್ತೆ ಬೇಕು ಅಂತ ಹೇಳುವಾಗ ಹುಡುಕೋ ಬದಲು ಅಥವಾ ಎಲ್ಲಾದರೂ ಇಟ್ಟ ಜಾಗದಲ್ಲಿ ಇದು ಒಂದು ಜಾಗವನ್ನು ಜಾಸ್ತಿ ತೆಗೆದುಕೊಳ್ಬೋದು ಅಂತ ಹೇಳಿದರೆ, ಎಲ್ಲಾದರೂ ಅಂತ ಮಡಚಿಟ್ಟಿರಬಹುದು. ಅದು ನೀಟಾಗಿ ಇಟ್ಕೊಂಡಿಲ್ಲ ಅಂತ ಹೇಳಿದರೆ ಇದು ಒಂದು ಸ್ಪೇಸ್ ಕೂಡ ಜಾಸ್ತಿ ತೆಗೆದುಕೊಳ್ಬೋದು. ಅದ್ರ ಬದಲು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀಟಾಗಿ ನೀವು ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಾಗ ಸೊ ನಿಮಗೆ ಯಾವಾಗ ಬೇಕು ಅದನ್ನ ನೀವು ಈಸಿಯಾಗಿ ತೆಗೆದುಕೊಳ್ಬಹುದು. ನೀವು ಈ ರೀತಿ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ನಿಮಗೆ ಸಮಯದ ಉಳಿತಾಯನೂ ಆಗುತ್ತೆ. ಹೇಗೆ ಅಂತ ಹೇಳಿದರೆ, ಎಲ್ಲಿಟ್ಟು ಹುಡುಕೋ ಬದಲು ಒಂದು ರೀತಿಯಾಗಿ ಎತ್ತಿಟ್ಕೊಳ್ಬಹುದು. ಇದ್ರ ಜೊತೆಗೆ ಒಂದು ಇಡುವಂತಹ ಸ್ಪೇಸ್ ಕೂಡ ನಿಮಗೆ ಕಡಿಮೆ ತಗೊಳುತ್ತೆ. ಇದರಿಂದ ನಿಮಗೆ ತುಂಬಾ ಉಪಯೋಗ ಆಗುತ್ತೆ. ಈ ಟಿಪ್ ನಿಮಗೆ ಖಂಡಿತವಾಗಿ ಉಪಯೋಗ ಆಗುತ್ತೆ. ಮನೆಯಲ್ಲಿದೆ, ನೀವು ಕೂಡ ಇದನ್ನು ಟ್ರೈ ಮಾಡಿ. ಟಿಪ್ಗಳು ಹೇಗನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಜೊತೆಗೆ ಒಂದು ಲೈಕ್ ಮಾಡಿ. ನೋಡಿ, ಈ ರೀತಿ ನೀವು ಒಂದು ಹ್ಯಾಂಡ್ ಬ್ಯಾಗ್ ಆಗಿ ಕೂಡ ಇದನ್ನು ಬಳಸ್ಕೊಳ್ಬಹುದು. ನೋಡಿ, ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಇದನ್ನು, ಎಷ್ಟು ದೊಡ್ಡ ಬ್ಯಾಗನ್ನು ಎಷ್ಟು ಚಿಕ್ಕದಾಗಿ ನೀಟಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಫೋಲ್ಡ್ ಮಾಡಿ ನೀವು ಬೇಕಿದ್ರೆ ಒಂದು ಮೊಳೆ ಏನಾದರೂ ಇದೆ ಅಥವಾ ಇದನ್ನು ತೂಗಾಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ಈ ರೀತಿಯಾಗಿ ಆ ಒಂದು ಹ್ಯಾಂಡ್ ಏನಿದೆ ಅದನ್ನು ಒಳಗಡೆ ಫೋಲ್ಡ್ ಮಾಡಿ ಯಾವುದಾದ್ರೂ ಒಂದು ಬ್ಯಾಗ್ ಒಳಗೆ ಹಾಕಿ ನೇತಾಕೊಳ್ಬೋದು. ಇಲ್ಲ ಅಂತ ಹೇಳಿದರೆ ನೀವು ನಿಮ್ಮ ಮಂಚದಡಿಯಲ್ಲಿ ಇಟ್ಕೊಳ್ಬಹುದು. ನೋಡಿ, ಇದು ಮನೆಯಲ್ಲಿ ದೊಡ್ಡವರು ಇರಬಹುದು ಅಥವಾ ಮಕ್ಕಳಿರಬಹುದು, ಡೈರಿ ಇರಬಹುದು, ಬುಕ್ಗಳಿರ್ಬೋದು, ಕತೆ ಬುಕ್ಕು ಯಾವುದಾದ್ರೂ ಸಹ ಆಗಿರಬಹುದು. ಓದುವಂತಹ ಬುಕ್ಕುಗಳನ್ನು ನೀವು ಓದ್ತಾ ಇರ್ತೀರ, ತಕ್ಷಣಕ್ಕೆ ಎಲ್ಲಾದರೂ ಎದ್ದು ಹೋಗಬೇಕು ಅಥವಾ ಇಲ್ಲಾಂದರೆ ಒಂದಷ್ಟು ಪೇಜ್ಗಳನ್ನ ಓದಿ ಎತ್ತಿಟ್ಕೋಬೇಕು. ನೀವು ಫೋಲ್ಡ್ ಮಾಡಿ ಪೇಜನ್ನು ಫೋಲ್ಡ್ ಮಾಡಿ ಇಡೋ ಬದಲು ನೀವು ಎಲ್ಲಿಗೆ ಸ್ಟಾಪ್ ಮಾಡಿರ್ತೀರ ಅಲ್ಲಿ ಈ ರೀತಿ ಒಂದು ಕ್ಲಿಪ್ಪನ್ನು ಹಾಕಿ ಇರೋದ್ರಿಂದ ಮಕ್ಕಳಿಗೂ ಸಹ ಮತ್ತು ದೊಡ್ಡವ್ರಿಗೂ ಸಹ ಇದು ತುಂಬಾ ಯೂಸ್ ಆಗುತ್ತೆ. ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಬಂದು ನೀವು ಈಸಿಯಾಗಿ ನೀವು ಎಲ್ಲಿ ಸ್ಟಾಪ್ ಮಾಡಿರ್ತೀರ ಅಲ್ಲಿ ಆ ಪೇಜನ್ನು ತೆಗಿಯೋಕ್ಕೆ ನಿಮಗೆ ಈಸಿ ಆಗುತ್ತೆ. ನೋಡಿ, ಯಾವುದೇ ರೀತಿ ಕನ್ಫ್ಯೂಷನ್ ಕೂಡ ಇರಲ್ಲ ಎಲ್ಲಿ ನಾನು ಸ್ಟಾಪ್ ಮಾಡಿದ್ದೆ ಅಂತ ಹೇಳಿ. ಮಕ್ಕಳಿಗಂತೂ ಇದು ತುಂಬಾ ಯೂಸ್ ಆಗುತ್ತೆ. ಮನೇಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ. ನೋಡಿ, ಇಲ್ಲಿ ನಾನು ಹಳೆ ಕುಕ್ಕರ್ ಬೆಲ್ಟನ್ನು ತೆಗೆದುಕೊಂಡಿದ್ದೀನಿ. ಸಾಮಾನ್ಯವಾಗಿ ಹೊಸ ವಸ್ತುಗಳನ್ನು ತಂದಾಗ ನಾವು ಹಳೆ ವಸ್ತುಗಳನ್ನು ಬಿಸಾಕೋದು ಸರ್ವೇ ಸಾಮಾನ್ಯ. ಆ ರೀತಿ ಬಿಸಾಕೋ ಬದಲು ನೋಡಿ ಈ ರೀತಿಯಾಗಿ ಬಳಸ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮಲ್ಲಿರುವಂತಹ ಒಂದಷ್ಟು ಕ್ಲಿಪ್ಗಳನ್ನ ನೀವು ಈ ರೀತಿಯಾಗಿ ಕುಕ್ಕರ್ ಬೆಲ್ಟಲ್ಲಿ ಜೋಡಿಸ್ಕೊಳ್ತಾ ಹೋಗಿ. ಯಾಕೆ ಈ ರೀತಿ ಮಾಡ್ಕೋಬೇಕು ಅಂತ ಹೇಳಿದರೆ, ನಿಮ್ಮ ಹತ್ರ ಒಂದಷ್ಟು ಕ್ಲಿಪ್ಗಳಿರುತ್ತೆ, ಎಲ್ಲೆಲ್ಲೇ ಹಾಕ್ಕೊಂಡಿರ್ತೀರ. ಸಮಯಕ್ಕೆ ಏನಾದರೂ ಬೇಕು ಅಂತೇಳಿ ಹುಡುಕಿದಾಗ ಸಿಗದೇ ಇರಬಹುದು. ಅದನ್ನು ಹುಡುಕೊಳ್ತಾ ಕೂರೋ ಬದಲು ಈ ರೀತಿಯಾಗಿ ನೀವು ಜೋಡಿಸಿಟ್ಕೊಂಡಾಗ ನಿಮಗೆ ತಕ್ಷಣಕ್ಕೆ ಬೇಕು ಅಂದಾಗ ನಿಮಗೆ ಇದು ಈಸಿಯಾಗಿ ಸಿಗುತ್ತೆ. ಅದ್ರ ಜೊತೆಗೆ ಎಲ್ಲಾದರೂ ನೀವು ಹಾಕೊಂಡೋಗಿ ತಂದು ಎಲ್ಲಾದರೂ ಹಾಕಿದರೆ ನೆಕ್ಸ್ಟ್ ಬೇಕು ಅಂತ ಹೇಳಿ ಹುಡುಕುವಾಗ ನಿಮಗೆ ಕಷ್ಟ ಆಗೋದ್ರ ಬದಲು ಈ ರೀತಿಯಾಗಿ ನೀವು ಒಂದೊಂದೇ ಕ್ಲಿಪ್ಗಳನ್ನ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ಜೋಡಿಸ್ಕೊಂಡು ಇದನ್ನು ನೀವು ನಿಮ್ಮ ಮನೆಯಲ್ಲಿ ಯಾವುದಾದ್ರು ಒಂದು ಮೂಲೆಯಲ್ಲಿ ಒಂದು ಮೊಳೆಯನ್ನು ಹೊಡೆದು ನೇತಾಕೊಂಡಾಗ ನಿಮಗೆ ಯಾವಾಗ ಬೇಕೋ ಅದನ್ನು ತೊಗೊಂಡು ಈಸಿಯಾಗಿ ಹಾಕ್ಕೊಳ್ಬಹುದು. ಈ ಟಿಪ್ ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಮನೇಲಿ ಇದನ್ನು ನೀವು ಟ್ರೈ ಮಾಡಿ. ಜೊತೆಗೆ ನಿಮ್ಮ ಫ್ಯಾಮಿಲಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಅವ್ರಿಗೂ ಕೂಡ ಇದು ಯೂಸ್ ಆಗಲಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ವಿಡಿಯೋ ಹೇಗನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಈ ರೀತಿ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿ ಕ್ಲಿಪ್ಗಳನ್ನ ಜೋಡಿಸ್ಕೊಂಡು ಎಷ್ಟು ಕ್ಲಿಪ್ಗಳಿದೆಯೋ ಅಷ್ಟು ಕ್ಲಿಪ್ಗಳನ್ನ ನೀವು ಬೇಕಿದ್ದಕ್ಕೆ ಜೋಡಿಸ್ಕೊಳ್ಬಹುದು. ನೋಡಿ, ಇಲ್ಲಿ ನಾನು ಎಲ್ಲ ಕ್ಲಿಪ್ಗಳನ್ನು ಜೋಡಿಸಿಟ್ಕೊಂಡಿದ್ದೀನಿ. ಈ ರೀತಿ ಒಂದು ಮೊಳೆಯಲ್ಲಿ ಈ ರೀತಿ ನಾನು ನೇತು ಹಾಕ್ಕೊಂಡಿದ್ದೀನಿ. ನನಗೆ ಯಾವಾಗ ಬೇಕು ಆವಾಗ ತೆಗೆದುಕೊಂಡು ಪುನಃ ಅಲ್ಲೇ ನಾನು ಇದನ್ನು ಇಡ್ತಾಯಿದ್ದೀನಿ.
ನೆಕ್ಸ್ಟು ನಿಮ್ಮ ಹತ್ರ ಇನ್ನೂ ಬೆಲ್ಟ್ಗಳೇನಾದ್ರು ಇದ್ದರೆ ಆ ಬೆಲ್ಟನ್ನು ಇದೇ ರೀತಿ ಮೊಳೆಯಲ್ಲಿ ನೇತು ಹಾಕಿ ನಿಮ್ಮ ಮಕ್ಕಳ ಒಂದು ನ್ಯಾಪ್ಕಿನ್ಗಳು ಇರಬಹುದು, ಜೊತೆಗೆ ಸ್ವೆಟರ್ಸ್ ಇರಬಹುದು, ಕ್ಯಾಪ್ಗಳಿರಬಹುದು ಅಥವಾ ID ಕಾರ್ಡ್ಗಳಿರ್ಬೋದು, ಇದನ್ನೆಲ್ಲ ನೀವು ಈ ರೀತಿ ನೇತು ಹಾಕ್ಕೊಳ್ಬಹುದು. ಇದು ಏನಕ್ಕಪ್ಪ ಅಂತ ಹೇಳಿದರೆ, ಸೊ ನೀವು ಅಲ್ಲಿ ಇಲ್ಲಿ ಇಟ್ಟು ಹುಡುಕೋ ಬದಲು ಮಕ್ಕಳಿಗೆ ಈಸಿಯಾಗಿ ಕೈಗೆ ಸಿಗುತ್ತೆ. ನೀವು ಸಾಕ್ಸ್ಗಳನ್ನು ಕೂಡ ಇದ್ರ ಮೇಲೆ ಈ ರೀತಿ ನೇತು ಹಾಕ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮಕ್ಕಳನ್ನ ನೀವು ಬೇಗ ಈಸಿಯಾಗಿ ರೆಡಿ ಮಾಡಿ ಕಳಿಸೋಕೆ ನಿಮಗೆ ಈಸಿ ಆಗುತ್ತೆ. ಈ ಟ್ರಿಪ್ ಕೂಡ ನೀವು ಟ್ರೈ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.